ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಿಮ್ಮ ಜೀವನದಲ್ಲೀಗ ಏನಾದರೂ ಒಂದು ಕೊರತೆ ಇದೆ ಅಂತ ಅಂದರೆ ಅದು ನಿಮ್ಮ ದೇಹದ ರೀತಿಯ ಇರ್ಬೋದು, ಅಂದರೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇರಬಹುದು, ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡೋಕ್ಕಾಗದೇ ಇರೋದು, ಅಥವಾ ಇರೋ ಪಾರ್ಟ್ನರ್ ಜೊತೆ ನಿಮ್ಮ ಸಂಬಂಧ ಅಷ್ಟಾಗಿ ಚೆನ್ನಾಗಿಲ್ಲದೆ ಇರೋದು, ಅಥವಾ ಮನೆಯಲ್ಲಿ ಫ್ಯಾಮಿಲಿಯಲ್ಲಿರೋ ಕೆಲವರ ಜೊತೆ ಸ್ವಲ್ಪ ಕಿರಿಕಿರಿಗಳಿರೋದು, ಅಥವಾ ನಿಮ್ಮ ಕೆಲಸದಲ್ಲಿ ಅಂದರೆ ನಿಮ್ಮ ಕೆಲಸ ಸಿಗದೇ ಇರೋದು, ಅಥವಾ ಇರೋ ಕೆಲಸದಲ್ಲಿ ಬೆಳವಣಿಗೆ ಇಲ್ಲದೆ ಇರೋದು, ಹಣದ ವಿಷಯದಲ್ಲಿ, ಈ ರೀತಿ ಯಾವುದೇ ವಿಷಯದಲ್ಲಾಗಲಿ ನಿಮ್ಮ ಜೀವನದಲ್ಲಿ ಕೊರತೆ ಅನ್ನೋದಿದೆ ಅಂತ ಅಂದರೆ ಈ ಎಲ್ಲ ಪ್ರಾಬ್ಲಮ್ಸ್ಗೂ ನೀವು ಮ್ಯಾನಿಫೆಸ್ಟೇಷನ್ಗಳೆಲ್ಲ ಮಾಡಿಕೊಂಡು ನೀವು ಪಾಸಿಟಿವ್ ಆಗಿದ್ದು ಕೂಡ ಅದು ಆಗ್ತಾ ಇಲ್ಲ ಅಂದರೆ ಒಂದು ಮುಖ್ಯವಾದ ಕಾರಣ ಇದೆ ಸ್ನೇಹಿತರೆ. ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಇಲ್ಲ, ನಿಮಗೆ ನೀವು ಸಮಯವನ್ನು ಕೊಡ್ತಾ ಇಲ್ಲ, ನಿಮಗೆ ನೀವು ಪ್ರೀತಿನ ತೋರಿಸ್ತಾ ಇಲ್ಲ. ನಿಮ್ಮನ್ನು ನೀವು ಪ್ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅದು ಎಲ್ಲ ತರಹದ ಬಾಗಿಲುಗಳನ್ನು ತೆಗೆಯುತ್ತೆ. ಸಕ್ಸಸ್ ಅನ್ನೋ ಬಾಗಿಲು, ಅಂದರೆ ನಾವೇನೇ ಕೆಲಸ ಮಾಡೋಕ್ಕೆ ಹೋದ್ರೂ ಆ ಕೆಲಸದಲ್ಲಿ ನಾವು ವಿಜಯಶಾಲಿಯಾಗಿರ್ತೀವಿ. ಅದು ನಮ್ಮ ಆರೋಗ್ಯದಲ್ಲಿ ಫುಲ್ಲು ತುಂಬ ಚೆನ್ನಾಗಿರ್ತೀವಿ. ಇವಾಗ ಏನೇನು ನೋವುಗಳು ಅನುಭವಿಸ್ತಾ ಇದ್ದೀವೋ, ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದರಿಂದ ಪಾರಾಗ್ತೀವಿ. ಮತ್ತು ರಿಲೇಷನ್ಶಿಪ್ಸಲ್ಲಿನೂ ಎಲ್ಲ ಸುಧಾರಣೆ ಆಗುತ್ತೆ. ಒಂದಲ್ಲ ಸ್ನೇಹಿತರೆ, ನಿಮಗೆ ನೀವು ಒಂದು ಪ್ರೀತಿ ಅನ್ನೋದು ಕೊಟ್ಟರೆ ಏನೆಲ್ಲ ಅದ್ಭುತಗಳು ನಡೆಯುತ್ತೆ ಗೊತ್ತಾ? ಸೊ ಈಗ ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡ್ಕೊಳ್ಳೋದು ಅನ್ನೋದು ಪ್ರಶ್ನೆ ಅಲ್ವಾ? ಸೊ ಅದನ್ನೇ ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ. ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡೋದು ಅಂತ. ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಇವತ್ತೇ ಹೊಸದಾಗಿ ನೋಡ್ತಿದ್ದೀರೋ ಅವರಿಗೆ ನನ್ನದೊಂದು ಕಿರು ಪರಿಚಯ. ನನ್ನ ಹೆಸರು ತ್ರಿವೇಣಿ. ನಾನು ಹೋಪೋನೋಪೋನೋ ಹೀಲರ್ ಆಗಿದ್ದೀನಿ. ಹೋಪೋನೋಪೋನೋ ಹೀಲರ್ ಅಂದರೆ ನಿಮ್ಮ ಜೀವನದಲ್ಲಿ ಇವಾಗ ನಾನು ಹೇಳ್ದಂಥ ಯಾವುದೇ ಕೊರತೆಗಳಿದ್ರೂ ಅದಕ್ಕೆ ನಿಮ್ಮ ದೇಹದಲ್ಲಿ ಕೆಲವು ನೆಗೆಟಿವ್ ಇಮೋಷನ್ಸ್ ಇರುತ್ತೆ. ಆ ನೆಗೆಟಿವ್ ಇಮೋಷನ್ಸೇ ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಕು ಅಂದ್ಕೊಳ್ತಾ ಇದ್ದೀರೋ ಅದು ಬರದೇ ಇರೋ ಹಾಗೆ ಬ್ಲಾಕೇಜಸ್ಸನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಈ ಹೀಲಿಂಗಿಂದ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೆಗೆಟಿವ್ ಇಮೋಷನ್ಸ್ನ ತೆಗಿತೀವಿ. ನೆಗೆಟಿವ್ ಇಮೋಷನ್ಸ್ನ ತೆಗೆದಾಗ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ, ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಸುಧಾರಣೆ, ನಿಮ್ಮ ಕೆಲಸದ ವಿಷಯದಲ್ಲಿ ಸುಧಾರಣೆ, ಮತ್ತು ನಿಮ್ಮ ಹಣದ ವಿಷಯದಲ್ಲಿ ಕೂಡ ಸುಧಾರಣೆಯನ್ನು ನೋಡ್ತೀರಾ. ಸೊ ಇದು ಎಲ್ಲಿ ಹೇಗೆ ಮಾಡೋದು ಅಂತ ಅಂದರೆ ಝೂಮ್ ಕ್ಲಾಸಸ್ಸಲ್ಲಿರುತ್ತೆ, ಝೂಮ್ ಮೀಟಿಂಗ್ಸಲ್ಲಿ ಇರುತ್ತೆ. ನಿನ್ನೆ ಸ್ಟಾರ್ಟ್ ಆಗಿದೆ, 6 ದಿನ ಇರುತ್ತೆ. ಫ್ರೀ ಕ್ಲಾಸಸ್ ಇದಕ್ಕೆ ಏನೂ ಚಾರ್ಜಸ್ ಇರಲ್ಲ. ಸೊ ಯಾರಿಗೆಲ್ಲ ಇಷ್ಟ ಇದೆಯೋ, ಇದೇನು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದೆಯೋ ಎಲ್ಲರೂ ಬರ್ಬೋದು. ಈ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನಿನ್ನೆನೇ ಶುರುವಾಗಿದೆ, ಆದರೂ ಇವತ್ತು ಸಹ ಬರ್ಬೋದು. ಸೊ ಇಷ್ಟ ಇರೋರು ಜಾಯಿನ್ ಆಗಿ. ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 6 ಗಂಟೆಯಿಂದ 7 ಗಂಟೆಗೆ. ಓಕೆ, ಇವತ್ತಿನ ವಿಷಯಕ್ಕೆ ಬರ್ತೀನಿ. ಸೆಲ್ಫ್ ಲವ್ ಯಾಕೆ ಮತ್ತು ಹೇಗೆ ಮಾಡಬೇಕು ಅನ್ನೋದು. ಈಗ ನಮ್ಮನ್ನು ನಾವು ಪ್ರೀತಿ ಮಾಡದೇ ಇದ್ದರೆ ಏನೆಲ್ಲ ಆಗತ್ತೆ ಗೊತ್ತಾ? ನಮ್ಮನ್ನು ನಾವು ಪ್ರೀತಿ ಮಾಡಲಿಲ್ಲ, ನಮ್ಮನ್ನು ನಾವು ಸ್ವೀಕರಿಸಿಲ್ಲ, ನಮಗೆ ನಾವು ಒಂದು ವ್ಯಾಲ್ಯೂನ ಕೊಟ್ಟಿಲ್ಲ, ಆಗ ಏನಾಗುತ್ತೆ ಗೊತ್ತಾ? ನಮ್ಮ ಜೀವನದಲ್ಲಿ ಎಲ್ಲ ಕೂಡ ನಮಗೆ ಮ್ಯಾಚ್ ಆಗದೇ ಇರೋವಂಥವರನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಆವಾಗ ಅವರು ಕೂಡ ನಮ್ಮನ್ನು ಸ್ವೀಕರಿಸಲ್ಲ, ನಮಗೆ ವ್ಯಾಲ್ಯೂ ಕೊಡಲ್ಲ, ಮರ್ಯಾದೆ ಕೊಡಲ್ಲ, ನಮ್ಮನ್ನು ಇಷ್ಟಪಡಲ್ಲ. ಯಾಕೆ ಹೇಳಿ? ನಮ್ಮ ಮೇಲೆ ನಮಗಿರೋ ಒಪಿನಿಯನ್ ಅದೇ ಅಲ್ವಾ? ಹಾಗಾಗಿ ಅಂಥ ಜನನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಈ ಸೆಲ್ಫ್ ಲವ್ ಅನ್ನೋದು ಮಾಡೋದ್ರಿಂದ, ನಮ್ಮನ್ನು ನಾವೇ ಪ್ರೀತಿ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ನಿಮಗೆ ಎಷ್ಟೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಗೊತ್ತಾ? ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ತೀವಿ. ಯಾವಾಗ ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ತೀವೋ ನಮ್ಮನ್ನು ನಾವು ಹೊಗಳೋಕೆ ಶುರು ಮಾಡ್ತೀವಿ, ನಮಗೆ ನಾವೇ ಮರ್ಯಾದೆಯನ್ನು ಕೊಡ್ತೀವಿ. ಸೊ ಈಗ ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ನಿಮಗೆ ಅತಿ ಮುಖ್ಯವಾದವರು ನಿಮ್ಮ ಸುತ್ತಮುತ್ತಲೂ ಇದ್ದಾರಲ್ವಾ? ಫ್ಯಾಮಿಲಿ ಮತ್ತು ಕೆಲವು ಫ್ರೆಂಡ್ಸು ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಅವರನ್ನೆಲ್ಲ ಒಂದ್ಸಲ ಮನಸ್ಸಲ್ಲಿ ನೆನೆಸ್ಕೊಂಡು ನೋಡಿ. ಅವರು ಇಂದ ನಿಮಗೆ ಯಾವ ಥರ ವರ್ತನೆ ಸಿಗ್ತಾ ಇದೆ, ಅವರಿಂದ ಪ್ರೀತಿ ಸಿಗ್ತಾ ಇದೆಯಾ, ಅಥವಾ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಆದರೆ ಅವರು ನಿಮ್ಮ ಜೊತೆ ಅಷ್ಟಕ್ಕಷ್ಟೇ ಇದ್ದಾರೆ, ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ, ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ,
ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಾ ನಿಮ್ಮ ಕ್ಲೋಸ್ ಸರ್ಕಲ್ ಅಂತ. ಆ ರೀತಿ ಏನಾದರೂ ಆಗ್ತಾ ಇದ್ರೆ ನಿಮಗೆ ನೀವು ಅದೇ ಇಮೋಷನ್ಸ್ನ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಯಾವುದೇ ಒಂದು ರಿಲೇಶನ್ಶಿಪ್ನ ತಗೊಳ್ಳಿ, ಅಲ್ಲಿ ನಂಬಿಕೆ ಅನ್ನೋದಿರಬೇಕು. ನಂಬಿಕೆ ಇದ್ದಾಗಲೇ ಪ್ರೀತಿ ಅನ್ನೋದು ಹುಟ್ಟೋದು. ಸೊ ಒಬ್ಬರನ್ನ ಪ್ರೀತಿ ಮಾಡಬೇಕು ಅಂದರೆ ಅಲ್ಲಿ ತುಂಬ ಮುಖ್ಯವಾದ ಪಾತ್ರ ಯಾರು ಪೋಷಿಸ್ತಾರೆ ಅಂದರೆ ನಂಬಿಕೆ. ನೀವು ಬೇಕಾದ್ರೆ ನೋಡಿ, ನಂಬಿಕೆ ಇಲ್ಲದೆ ಒಬ್ಬರ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತಾ ಅಂತ ಟ್ರೈ ಮಾಡಿ ನೋಡಿ, ಖಂಡಿತ ಆಗಲ್ಲ. ಸೊ ಈಗ ನೀವು ಯೋಚನೆ ಮಾಡಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನೀವು ಕನೆಕ್ಟೆಡ್ ಆಗಿದ್ದೀರಾ ಅಂತ ನೋಡ್ಕೋಬೇಕು. ಯಾಕೆಂದರೆ ನಮ್ಮಿಂದ ಯಾವ ರಿಯಾಕ್ಷನ್ಗಳು, ಯಾವ ಮಾತುಗಳು, ಯಾವ ಆಲೋಚನೆಗಳು ಹೊರಗೆ ಬರ್ತಿದೆಯೋ ಎಲ್ಲನೂ ಬರ್ತಾ ಇರೋದೇ ಸಬ್ಕಾನ್ಷಿಯಸ್ ಮೈಂಡಿಂದ ಅಲ್ವಾ? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ ಅದೊಂದು ಪುಟ್ಟ ಮಗು ಥರ. ಈ ಪುಟ್ಟ ಮಗುಗೆ ಏನು ಗೊತ್ತು ಅಂದರೆ ಸುಮ್ಮನೆ ನಾವೇನೆಲ್ಲ ಹಾಕ್ತಿರ್ತೀವೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದೇ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಿದ್ಯೋ, ನಾವೇನೆಲ್ಲ ಮಾತಾಡ್ತಾ ಇದ್ದೀವಿ, ನಾವೇನೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತಲಿರೋ ಜನ ನಮ್ಮನ್ನು ಏನೆಲ್ಲ ಹೇಳ್ತಿದ್ದಾರೆ, ಇದೆಲ್ಲನೂ ಡೌನ್ಲೋಡ್ ಮಾಡ್ಕೊಳ್ತಾನೇ ಇರುತ್ತೆ. ಅದ್ರ ಕೆಲಸನೇ ಡೌನ್ಲೋಡ್ ಮಾಡ್ಕೊಳ್ಳೋದು. ಈಗ ನೀವು ಯಾರ ಜೊತೆನೋ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತೀರಾ, ಅಲ್ಲಿ ಏನೋ ಒಂದು ಸಣ್ಣ ಸಿಲ್ಲಿ ವಿಷಯ ನಡೆದಿರುತ್ತೆ, ನೀವು ಅದನ್ನು ತಲೆಗೂ ಹಾಕ್ಕೊಂಡಿರಲ್ಲ, ಕಿವಿಗೂ ಹಾಕ್ಕೊಂಡಿರಲ್ಲ, ಮರ್ತೇ ಬಿಟ್ಟಿರ್ತೀರ. ಆದರೆ ಆ ಒಂದು ಪದ ನಿಮಗೆ ಏನೋ ಒಂದು ಸಿಲ್ಲಿಯಾಗಿ ಹೇಳಿರ್ತಾರೆ, ಅದು ಈ ಸಬ್ಕಾನ್ಷಿಯಸ್ ಮೈಂಡ್ ಕ್ಯಾಚ್ ಮಾಡಿಬಿಟ್ಟಿರುತ್ತೆ. ಕ್ಯಾಚ್ ಮಾಡ್ಕೊಂಡು ಏನು ಮಾಡುತ್ತೆ ಅಂತ ಅಂದರೆ ಬೇರೆ ಟೈಮಲ್ಲಿ, ಯಾವುದೋ ಒಂದು ಟೈಮಲ್ಲಿ ಅದನ್ನು ಹೊರಗೆ ಹಾಕುತ್ತೆ. ಹೇಗೆ ಅಂದರೆ, ನೀನು ಬಿಡು, ಏನು ದೊಡ್ಡ ಮೇಧಾವಿನ ನೀನು, ಆ ಥರ ಎಲ್ಲ ಏನಾದರೂ ಹೇಳ್ಸಿರ್ತಾರಲ್ವಾ. ಸೊ ಏನಾಗುತ್ತೆ, ನೀವು ನೆಕ್ಸ್ಟ್ ಟೈಮ್ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಿಮ್ಮಲ್ಲಿ ಎಷ್ಟೇ ಜಾಣತನ ಇದ್ರೂ ಅಲ್ಲಿ ಏನೋ ಅಂದರೆ ನಿಮ್ಮ ಬುದ್ಧಿ ಇಲ್ಲದೆ ಇರೋರು ಮಾಡೋ ಥರ ಒಂದು ಕೆಲಸನ ಮಾಡಿಬಿಟ್ಟಿರ್ತೀರ. ಇದು ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಆ ಪುಟ್ಟ ಮಗು, ಇನ್ನರ್ ಚೈಲ್ಡ್ ಯಾವಾಗಲೂ ಒಂದು ಸಮಯದಲ್ಲಿ ಈ ಥರ ಡೌನ್ಲೋಡ್ ಮಾಡ್ಕೊಂಡಿದೆ, ಅದು ಇಲ್ಲಿ ಹೊರಗೆ ಹಾಕಿದೆ. ಈಗ ನೀವು ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಮ್ಯಾನಿಫೆಸ್ಟನ್ನು ಮಾಡ್ಕೊಳ್ತಾ ಇದ್ದೀರಾ, ಎಲ್ಲ ಮಾಡ್ಕೊಳ್ತಾ ಇದ್ದೀರಾ. ಆದರೂ ನಿಮ್ಮ ಒಳಗಿಂದ ಏನೋ ಒಂದು ನೆಗೆಟಿವ್ ಟಾಕ್ ಬರ್ತಾ ಇರುತ್ತೆ. ಇದಾಗತ್ತಾ, ಇದಾಗಲ್ಲ, ಖಂಡಿತ ಆಗಲ್ಲ, ನೀನು ಎಷ್ಟೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಆಗಲ್ಲ, ಈ ರೀತಿ ನೆಗೆಟಿವ್ ಟಾಕ್ಸ್ ಬರ್ತಾ ಇರುತ್ತೆ. ಆಗ ಖಂಡಿತ ಅದು ನಡೆಯಲ್ಲ. ಈಗ ನೋಡಿ, ನೀವು ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ದಿನ ರಾತ್ರಿ ಮಲಗುವಾಗ. ಆದರೆ 6 ಗಂಟೆಗೆ ಅಲಾರಂ ಬಂದರೂ ಆಫ್ ಮಾಡಿಬಿಟ್ಟೆ ಮಲಗ್ತಾ ಇದ್ದೀರಾ. ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದೆ ಅದನ್ನು ಎದ್ದೇಳಬಾರ್ದು. ಯಾಕೆಂದರೆ ನೀವು ಪದೇ ಪದೇ ಹೇಳ್ತಾ ಇರ್ತೀರಾ, ನನಗೆ 6 ಗಂಟೆಗೆ ಎದ್ದೇಳಕ್ಕೆ ಆಗಲ್ಲ, ಅಲಾರಂ ಬಂದರೂ ಎದ್ದೇಳಕ್ಕೆ ಆಗ್ತಾನೇ ಇಲ್ಲ ನನ್ನ ಕೈಯಲ್ಲಿ. ಒಂದೇ ಒಂದು ಸಲ ಮಾತು ಹೇಳಿದ್ರು ಅದನ್ನು ಆ ಪುಟ್ಟ ಮಗು, ನಿಮ್ಮೊಳಗಿರುವ ಆ ಪುಟ್ಟ ಮಗು ಕ್ಯಾಚ್ ಮಾಡ್ಕೊಂಡ್ಬಿಡುತ್ತೆ. ಕ್ಯಾಚ್ ಮಾಡಿಕೊಂಡು ನಿಮಗೆ ಎದ್ದೇಳಕ್ಕೆ ಆಗದೆ ಇರೋ ಥರ ಮಾಡುತ್ತೆ. ನಿಮ್ಮಲ್ಲಿ ಏನಾದರೂ ಅಡಿಕ್ಷನ್ಸ್ ಇದೆಯಾ, ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್, ಈ ಥರದ್ದು, ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬಿಡಬೇಕು ಅಂತ ಹೇಳ್ತಾ ಇರ್ತೀರಾ, ಬಟ್ ಆಗ್ತಾ ಇರಲ್ಲ. ಯಾಕೆಂದರೆ ನಿಮ್ಮ ಒಳಗಿರುವ ಆ ಪುಟ್ಟ ಮಗುಗೆ ಏನು ಗೊತ್ತು, ಬರೀ ನೀವು ಕುಡಿಬೇಕು, ನಿಮಗೆ ಆಸೆ ಇದೆ ಅನ್ನೋದೇ ಗೊತ್ತು. ಹಾಗಾಗಿ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ನಿಮಗೆ ಯಾವುದಾದ್ರೂ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು, ಯಾರನ್ನೋ ನೋಡ್ತೀರಾ, ಒಂದು ಜೋಡಿನ ನೋಡಿಬಿಟ್ಟು ಎಷ್ಟು ಚೆನ್ನಾಗಿದ್ದಾರಲ್ವಾ ಜೋಡಿ, ಅಯ್ಯೋ ನನಗೆಲ್ಲ ಎಲ್ಲಿ ಸಿಗ್ತಾರಪ್ಪ ಈ ಥರ ಲೈಫ್ ಪಾರ್ಟ್ನರು, ಯಾರು ಸಿಗ್ತಾರೋ ಏನೋ ಅಂದ್ಕೊಂಡು ನೀವು ಆ ಕಡೆ ಒಳ್ಳೆ ಲೈಫ್ ಪಾರ್ಟ್ನರ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾಗ ಆಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಯಾಕೆ ಹೇಳಿ? ನೀವು ಅಲ್ಲಿ ಯಾರನ್ನೋ ನೋಡಿದಾಗ ನಿಮ್ಮ ಮೈಂಡು ಏನು ಹೇಳಿದೆ, ಅದೇ ಅಲ್ವಾ ಇನ್ನರ್ ಚೈಲ್ಡ್ ವಾಯ್ಸು, ನಿಮ್ಮ ಸಬ್ಕಾನ್ಷಿಯಸ್ ವಾಯ್ಸು. ಅದೇ ತಾನೇ ನೀವು ಅಟ್ರಾಕ್ಟ್ ಮಾಡ್ತೀರಾ ಲೈಫಲ್ಲಿ. ಸೊ ಈಗ ನೀವು ಯೋಚನೆ ಮಾಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೀವೇನಾದರೂ ಒಂದು ಮಾಡೋಕ್ಕೆ ಹೋದಾಗ ಅದು ಬೇಡ, ಇದಾಗಲ್ಲ, ನಿನ್ನ ಕೈಲಿ ನಿನ್ಗೆ ಇದು ಸಿಗಲ್ಲ ಅಂತ ಹೇಳ್ತಾ ಇದೆಯಾ ಅಂದರೆ ಅದರ ಅರ್ಥ ಏನು? ಯಾವಾಗಲೂ ಒಂದ್ಸಲ ಎಲ್ಲೋ ಒಂದು ಕಡೆ ನೀವೇ ಅದನ್ನು ಅಂದ್ಕೊಂಡಿರ್ತೀರಾ ಅಥವಾ ಯಾರೋ ಒಬ್ಬರು ನಿಮಗೆ ಹೇಳಿರ್ತಾರೆ. ಈಗ ನೀವೇನು ಮಾಡಬೇಕು, ಇದಕ್ಕೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀವೈರ್ ಮಾಡಬೇಕು, ರೀಕನೆಕ್ಟ್ ಮಾಡಬೇಕು, ರೀಶೇಪ್ ಮಾಡಬೇಕು. ನಿಮ್ಮ ಜೊತೆ ನೀವೇ, ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಅಂದರೆ ನಿಮ್ಮ ಜೊತೆ ನೀವೇ ಸಮಯನ ಕಳಿಬೇಕು, ನಿಮಗೆ ನೀವು ಸಮಯನ ಕೊಟ್ಕೋಬೇಕು. ಒಬ್ಬರೇ
ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಬರೀ ಅಷ್ಟೇ ಅಲ್ಲ, ನಿಮ್ಮ ಬಾಲ್ಯಕ್ಕೆ ಹೋಗಬೇಕು. ನಿಮಗೆ ಊಹೆ ಬಂದಾಗಿಂದನೂ ಅಥವಾ ನೀವು ಹುಟ್ಟಿದಾಗಿಂದನೂ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು, 7 ವರ್ಷ ಅಥವಾ 9 ವರ್ಷದವರೆಗೆ ನಿಮ್ಮ ಮನೆಯ ವಾತಾವರಣ ಏನಿತ್ತು. ಯಾಕೆಂದರೆ ಫಸ್ಟ್ ಇನ್ಫಾರ್ಮೇಷನ್ ತಗೊಳ್ಳೋದೇ ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲೇ. ಹುಟ್ಟಿದಾಗಿನಿಂದ ನಿಮ್ಮ 7ನೇ ವಯಸ್ಸುವರೆಗೂ ಅಥವಾ 9ನೇ ವಯಸ್ಸುವರೆಗೂ ನಿಮ್ಮ ಫ್ಯಾಮಿಲಿಯಲ್ಲಿರುವ ವಾತಾವರಣ, ಏನಾದರೂ ಕೊರತೆಗಳು, ಜಗಳಗಳು, ಬೇಜಾರು, ದುಃಖ, ನೋವು ಈ ಥರದ್ದೆಲ್ಲ ಇದ್ದಾಗ ಅದೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನೇ ನಿಮಗೆ ಇಡೀ ಲೈಫು ಕೊಡ್ತಾ ಹೋಗುತ್ತೆ. ಸೊ ನೀವು ಅಲ್ಲಿಂದ ಯೋಚನೆ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ನೀವು ಸ್ಕೂಲಿಗೆ ಹೋಗೋಕೆ ಶುರು ಮಾಡಿದಾಗ ನಿಮ್ಮ ಲೈಫ್ ಹೇಗಿತ್ತು, ನಿಮ್ಮ ಸುತ್ತಮುತ್ತಲು ಜನ ಹೇಗಿದ್ರು, ಅವರು ನಿಮ್ಮ ಜೊತೆ ಹೇಗೆ ವರ್ತನೆ ಮಾಡ್ತಿದ್ರು. ಅದಾದಮೇಲೆ ನೀವು ಕಾಲೇಜಿಗೆ ಹೋದ್ರಿ, ಅಲ್ಲಿ ಹೇಗಿತ್ತು ವಾತಾವರಣ, ಅಲ್ಲಿನ ಜನ ನಿಮಗೆ ಯಾವ ಥರ ಇದ್ದರು ನಿಮ್ಮ ಜೊತೆ. ಅದಾದಮೇಲೆ ನೀವು ಲೈಫಲ್ಲಿ ನೆಕ್ಸ್ಟ್ ಸ್ಟೇಜ್ ಏನು, ಕೆಲಸ ಅಂತ ಬಂದಾಗ ಅಥವಾ ಮದುವೆ ಅಂತ ಮಾಡ್ಕೊಂಡಾಗ ಹೇಗಿದೆ ವಾತಾವರಣ. ಇಷ್ಟು ಇಲ್ಲಿವರೆಗೂ ಇವತ್ತಿನ ಡೇಟ್ವರೆಗೂ ನೀವು ಹುಟ್ಟಿದಾಗಿಂದ ಒಂದು ಸಲ ಯೋಚನೆ ಮಾಡ್ಕೊಂಡು ಬನ್ನಿ. ಸೊ ಇದಕ್ಕೊಂದು ಸಣ್ಣ ಎಕ್ಸಸೈಸ್ ಇದೆ, ಇದನ್ನ ಖಂಡಿತ ಎಲ್ಲರೂ ಮಾಡಲೇಬೇಕು. ಒಂದು ಪೇಪರು ಪೆನ್ನು ತಗೊಳ್ಳಿ. ಇವಾಗ ನಾನು ಏನೆಲ್ಲ ಹೇಳಿದೆ, ಹುಟ್ಟಿದಾಗಿಂದ 9ನೇ ವಯಸ್ಸುವರೆಗೂ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು ಎಲ್ಲ ಬರ್ಕೊಳ್ಳಿ. ಅದಾದಮೇಲೆ ಸ್ಕೂಲಿಗೆ ಹೋದಾಗ ಟೀಚರ್ಸ್ ನಿಮ್ಮ ಜೊತೆ ಹೇಗಿದ್ರು, ಫ್ರೆಂಡ್ಸ್ ನಿಮ್ಮ ಜೊತೆ ಹೇಗಿದ್ರು, ಫ್ಯಾಮಿಲಿಯವರೆಲ್ಲ ನಿಮ್ಮ ಜೊತೆ ಹೇಗಿದ್ರು ಬರ್ಕೊಳ್ಳಿ. ಅದಾದಮೇಲೆ ಕಾಲೇಜಿಗೆ ಹೋದಾಗ ಹೇಗಿತ್ತು, ಸೇಮ್ ಅದೇ ಬರ್ಕೊಳ್ಳಿ. ಅದಾದಮೇಲೆ ನಿಮ್ಮ ಲೈಫ್ ನೆಕ್ಸ್ಟ್ ಯಾವ ಟರ್ನಿಂಗ್ ಪಾಯಿಂಟಿಗೆ ಹೋಯ್ತು, ಅಲ್ಲಿ ಹೇಗಿತ್ತು ಅದನ್ನು ಬರ್ಕೊಳ್ಳಿ. ಸಪೋಸ್ ನಿಮಗಿದು ಬರೆಯೋಕ್ಕೆ ಬರ್ತಾ ಇಲ್ವಾ, ಒಂದು ಸಲ ನಿಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ ನೋಡಿ. ಅವರಲ್ಲಿ ಯಾವ ಒಂದು ಭಾವನೆಗಳು ಹೈಲೈಟ್ ಆಗಿದೆ. ಅಂದರೆ ಈಗ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ಡಾಮಿನೆಂಟ್ ಆಗಿರ್ತಾರೆ, ಅಂದರೆ ಯಾರು ಯಾರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಯಾರು ಸಾಫ್ಟ್ ನೇಚರ್, ಯಾರಲ್ಲಿ ಕೋಪ ಇದೆ, ಯಾರಲ್ಲಿ ದುಃಖ ಇದೆ, ಯಾರಲ್ಲಿ ಬೇಜಾರಿದೆ. ಯಾಕೆಂದರೆ ಅಲ್ಲಿಂದಾನೇ ಡೌನ್ಲೋಡ್ ಮಾಡ್ಕೊಂಡು ಬಂದಿದೆ ನಮ್ಮ ಇನ್ನರ್ ಚೈಲ್ಡ್. ಸೊ ಅಲ್ಲಿಂದ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ಅಪ್ಪನಲ್ಲಿ ಇದೆಲ್ಲ ಕ್ವಾಲಿಟೀಸ್ ಇದೆ, ಅಮ್ಮನಲ್ಲಿ ಇದೆಲ್ಲ ಕ್ವಾಲಿಟೀಸ್ ಇದೆ. ಹಾಗಾಗಿ ನಾನು ಹುಟ್ಟಿದಾಗಿಂದ ನನ್ನ ಜೀವನದಲ್ಲಿ ಕೂಡ ಇದೇ ಕ್ವಾಲಿಟೀಸೇ ನನಗಿರೋಂಥ ಜನಗಳೇ ನನಗೆ ಸಿಗ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ನಿಮಗೆ. ಈ ಥರ ಬರ್ಕೊಂಡಾಗ ಏನಾಗುತ್ತೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಯಾಕೆಂದರೆ ನಿಮ್ಮ ಬಾಲ್ಯದಿಂದನೂ ಯಾವ ಇಮೋಷನ್ಸ್ ನಿಮ್ಮ ಜೊತೆ ಕ್ಯಾರಿ ಆನ್ ಆಗಿ ಇಲ್ಲಿವರೆಗೂ ಬರ್ತಿದೆ. ಯಾಕೆಂದರೆ ಅದೇ ಇಮೋಷನ್ಸೇ ನಿಮ್ಮ ಮೇಲೆ ನಿಮಗೆ ಕೂಡ ಇರುತ್ತೆ. ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಇದ್ದಾಗ ನಿಮ್ಮ ಸುತ್ತಮುತ್ತಲು ಎಷ್ಟೇ ನೆಗೆಟಿವ್ ಜನ ಇದ್ದರು, ಎಷ್ಟೇ ನೆಗೆಟಿವ್ ಇನ್ಸಿಡೆಂಟ್ಸ್ ನಡೆದ್ರು ಅದು ನಿಮಗೆ ಎಫೆಕ್ಟ್ ಆಗಲ್ಲ. ಆದರೆ ಇವತ್ತು ನಿಮಗೆ ಬಾಡಿಲಿ ಏನೋ ಪ್ರಾಬ್ಲಮ್ಸ್ ಇದೆ, ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದರೆ ಅದು ನಿಮಗೆ ನೀವು ಸಮಯನ ಕೊಡ್ತಾ ಇಲ್ಲ, ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಈಗ ಇನ್ನರ್ ಚೈಲ್ಡು ಅದರ ಪಾಸ್ಟ್ ಲೈಫ್ ಅಂದರೆ ಹಿಂದಿನ ಜನ್ಮದಿಂದ ಕೂಡ ಕೆಲವು ಎಮೋಷನ್ಸ್ನ ತಗೊಂಡು ಬಂದಿರುತ್ತೆ. ಹೇಗೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನನ್ನಲ್ಲಿ ಯಾವಾಗಲೂ ಕೋಪ ಇತ್ತು, ದುಃಖ ಇತ್ತು ಅಂತ ಅಂದ್ಕೊಳ್ಳೋಣ. ಒಂದು ಜಸ್ಟ್ ಸಣ್ಣ ಎಕ್ಸಾಂಪಲ್. ನನ್ನ ಇಡೀ ಜೀವನನ ನಾನು ಕೋಪದಲ್ಲಿ ದುಃಖದಲ್ಲೇ ಕಳ್ಕೊಂಡು ಬಂದಿದ್ದೀನಿ. ನನ್ನ ಸಮಯ ಆಗೋಯ್ತು, ನಾನು ಹೋಗ್ಬಿಟ್ಟೆ. ನನ್ನ ದೇಹನ ಡಿಸ್ಪೋಸ್ ಮಾಡಿದ್ದಾರೆ, ಸುಟ್ಟಿದ್ದಾರೆ, ಏನೋ ಮಾಡಿದ್ದಾರೆ. ಆದರೆ ನನ್ನೊಳಗಿರೋ ಇನ್ನರ್ ಚೈಲ್ಡ್ ನನ್ನ ದೇಹದಿಂದ ಹೊರಗೋಗಿದೆ. ಆ ಇನ್ನರ್ ಚೈಲ್ಡ್ ಹೊರಗೋಗಿ ಏನು ಮಾಡುತ್ತೆ, ಇನ್ನೊಂದು ಯಾವುದೋ ತಾಯಿಯ ಗರ್ಭದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಇನ್ನೊಂದು ದೇಹದಲ್ಲಿ. ಆದರೆ ನನ್ನಲ್ಲಿದ್ದ ಇಮೋಷನ್ಸ್ ಯಾವುದು, ಕೋಪ ಮತ್ತು ದುಃಖ ಅನ್ನೋದು ನನ್ನ ಬಾಡಿ ಜೊತೆ ಹೋಗಿಲ್ಲ, ನನ್ನ ಇನ್ನರ್ ಚೈಲ್ಡ್ ಜೊತೆ ಹೋಗಿದೆ. ಆ ಇನ್ನರ್ ಚೈಲ್ಡ್ ಜೊತೆ ಹೋಗಿ ಆ ಇನ್ನೊಂದು ತಾಯಿಯ ಗರ್ಭದಲ್ಲಿ ಹೋಗಿ ಸೇರ್ಕೊಂಡ ಆ ದೇಹದಲ್ಲಿ ಇದೇ ಇಮೋಷನ್ಸ್ನ ಕೊಡುತ್ತೆ. ಅರ್ಥ ಆಯ್ತಾ? ಸೊ ಒಂದೊಂದು ಸಲ ನಮ್ಮ ತಂದೆ ತಾಯಿಯಲ್ಲಿ ಇಲ್ಲದೆ ಇರುವಂಥ ಒಂದು ಕ್ವಾಲಿಟೀಸ್ ಕೂಡ ನಮ್ಮಲ್ಲಿದೆ ಅಂದರೆ ಅದು ಈ ರೀತಿ ಯಾವುದೋ ಒಂದು ಜನ್ಮದ್ದು ಒಂದು ಇಮೋಷನ್ನ ನಮ್ಮ ಇನ್ನರ್ ಚೈಲ್ಡ್ ಕ್ಯಾರಿ ಮಾಡ್ಕೊಂಡು ಬಂದಿದೆ. ಅದರ ಪ್ರಭಾವನೇ ಇದು. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಜೊತೆ ನೀವೇ ಟೈಮನ್ನು ಸ್ಪೆಂಡ್ ಮಾಡಲೇಬೇಕು. ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋಬೇಕು, ವಿಶ್ಲೇಷಣೆ ಮಾಡ್ಕೋಬೇಕು, ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲ್ಗೆ ಹೋಗೋವಾಗ ಏನೋ ಒಂದು ಕೆಲಸ ಮಾಡಿರ್ತೀರ. ಆಗ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಸ್ಕೂಲಲ್ಲಿ ಟೀಚರ್ ಅಥವಾ ಫ್ರೆಂಡ್ಸ್ ಯಾರೋ ಒಬ್ಬರು ಯಾವಾಗಲೂ ಏನಾದರೂ ಮಾಡ್ತಾನೆ ಇರ್ತೀಯ, ನೀನು ಈ ಥರ ಹಾಳು ಮಾಡ್ತಾನೆ ಇರ್ತೀಯ, ನೀನಂತೂ ಉದ್ಧಾರ ಆಗಲ್ಲ ಅಂತ ಹೇಳಿರ್ತಾರೆ. ಅದೇ ಮಾತನ್ನ ಇನ್ನೊಂದು ಸಲ ಇನ್ನೊಂದು ಕಡೆ ಕೂಡ ಕೇಳಿರ್ತೀರ. ಅವಾಗೇನಾಗುತ್ತೆ, ಆ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆ ಕ್ಯಾಚ್ ಮಾಡುತ್ತೆ.
ನೀವು ಒಳ್ಳೆಯದನ್ನು ಮಾಡೋಕ್ಕೆ ಹೋದಾಗಲೂ ಇದನ್ನು ಕರೆಕ್ಟಾಗಿ ಮಾಡಬೇಕು ಅಂತ ಒಂದು ಕೆಲಸನ ಹೋದಾಗ್ಲೂ ನೀನು ಉದ್ಧಾರ ಆಗಲ್ಲ, ನೀನು ಚೆನ್ನಾಗಿ ಮಾಡಲ್ಲ, ಅದೇನು ಕ್ಯಾಚ್ ಮಾಡಿದೆ ಅದನ್ನೇ ಮಾಡಿಸ್ತಾ ಇರುತ್ತೆ ನಿಮ್ಮ ಕೈಯಲ್ಲಿ. ಅರ್ಥ ಆಯ್ತಲ್ವಾ? ಸೊ ಇದಕ್ಕೆಲ್ಲ ಪರಿಹಾರ ಏನು? ನೀವು ಬರ್ಕೊಂಡಿದ್ದೀರಾ ಏನೇನು ನೆಗೆಟಿವ್ ಇಮೋಷನ್ಸ್ ಇದೆ ಬಾಲ್ಯದಿಂದ ಇವತ್ತಿನವರೆಗೆ ಅಲ್ವಾ? ಸೊ ಈಗ ನೀವು ಮಾಡಬೇಕಾಗಿರೋದು ಸೆಲ್ಫ್ ಲವ್ ಕೊಡಬೇಕು ಅಂದರೆ ಫಸ್ಟ್ ಇನ್ನರ್ ಚೈಲ್ಡನ್ನು ಹೀಲ್ ಮಾಡಬೇಕು. ಆ ಇನ್ನರ್ ಚೈಲ್ಡನ್ನು ಹೀಲ್ ಮಾಡಬೇಕು ಅಂದರೆ ನಿಮಗೆ ನೀವೇ ಟೈಮ್ ಕೊಡಬೇಕು. ನಿಮಗೆ ನೀವೇ ಟೈಮ್ ಕೊಟ್ಕೊಂಡು ಏನು ಮಾಡ್ತೀರಾ? ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ನಿಮ್ಮ ಕಣ್ಣಲ್ಲೇ ನೀವು ನೋಡಿಕೊಂಡು ನಿಮ್ಮಲ್ಲಿರುವ ಆ ನೆಗೆಟಿವ್ ಕ್ವಾಲಿಟೀಸ್ ಎಲ್ಲನ ಆಪೋಸಿಟ್ ಆಗಿ ಹೇಳ್ಕೊಳ್ಳಿ. ಅಂದರೆ ಪಾಸಿಟಿವ್ ಕ್ವಾಲಿಟೀಸ್ ಆಗಿ. ನಿಮ್ಮಲ್ಲಿ ಭಯ ಇತ್ತು ಅಂದರೆ ಮಿರರಲ್ಲಿ ನೋಡಿಕೊಂಡು ನನ್ನಲ್ಲಿ ಯಾವ ಭಯ ಇಲ್ಲ, ನಾನು ಧೈರ್ಯಶಾಲಿ, ನನಗೆ ಏನನ್ನ ಕಂಡ್ರೂ ಭಯ ಇಲ್ಲ, ಈ ರೀತಿ ಆಪೋಸಿಟ್ ಆಗಿ ಹೇಳ್ಕೊಳ್ಳಿ. ಯಾವಾಗಲೂ ದುಃಖ ಇದೆಯಾ? ಯಾರಾದರೂ ಏನಾದರೂ ಸುಮ್ಮನೆ ಒಂದು ಮಾತಂದ್ರೂ ದುಃಖ ಬಂದ್ಬಿಡುತ್ತಾ? ನಾನು ಏನೇ ಆದರೂ ಅಳಲ್ಲ, ನನ್ನಲ್ಲಿ ಆತ್ಮವಿಶ್ವಾಸ ಬಲವಾಗಿದೆ, ನನಗೆ ಯಾರೂ ನನ್ನ ಇನ್ನರ್ ಚೈಲ್ಡನ್ನಾಗಲಿ ನನ್ನನ್ನಾಗಲಿ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಲವ್ ಮೈ ಸೆಲ್ಫ್. ಯಾರು ನನ್ನನ್ನು ಪ್ರೀತಿ ಮಾಡಿದ್ರು ಮಾಡಿಲ್ಲ ಅಂದರೂ ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ. ಈ ರೀತಿ ಸೆಲ್ಫ್ ಟಾಕ್ ಮಾಡಿಕೊಂಡು ನಿಮ್ಮಲ್ಲಿರೋ ನೆಗೆಟಿವ್ ಕ್ವಾಲಿಟೀಸ್ನ ಎಲ್ಲನ ನೀವು ಬದಲಾಯಿಸ್ಕೊಂಡು ದಿನ ಹೇಳ್ಕೊಂಡು ನೋಡಿ, ನಿಮ್ಮ ಲೈಫಲ್ಲಿ ನಿಮ್ಮ ಬಾಡಿಲಿ ಏನೇನು ಚೇಂಜಸ್ ಬರುತ್ತೆ ಅಂತ ನೀವೇ ಗಮನಿಸ್ತೀರಾ. ಅದನ್ನು ಗಮನಿಸಿದ ಮೇಲೆ ಖಂಡಿತ ಬಂದು ನನಗಿಲ್ಲಿ ಈ ಕಮೆಂಟ್ಸಲ್ಲಿ ಹೇಳಿ, ಆಯಿತಾ? ಸೊ ದಿನ ನಿಮಗೋಸ್ಕರ ನೀವು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, 10 ನಿಮಿಷ ಮಿರರಲ್ಲಿ ನೋಡ್ಕೊಳ್ಳಿ. ನಿಮ್ಮಲ್ಲಿ ಯಾವ ಒಂದು ದಿನ ಒಂದೊಂದೇ ನೆಗೆಟಿವ್ ಕ್ವಾಲಿಟಿನ ತಗೊಳ್ಳಿ. ಒಂದು ನೆಗೆಟಿವ್ ಕ್ವಾಲಿಟಿನ ತಗೊಳ್ಳಿ, ಅದಕ್ಕೆ ಆಪೋಸಿಟ್ ಪಾಸಿಟಿವ್ ಕ್ವಾಲಿಟಿ ಏನು ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ. ಅದನ್ನೇ ನಿಮ್ಮ ಕಣ್ಣಲ್ಲಿ ನೀವು ನೋಡ್ತಾ ಹೇಳ್ಕೊಳ್ತಾನೇ ಇರಿ. ಆಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕ್ಯಾಚ್ ಮಾಡುತ್ತೆ ಅದನ್ನು. ನೀವು ಚಿಕ್ಕ ವಯಸ್ಸಿಂದ ಆ ತಪ್ಪು ಬಿಲೀಫ್ ಏನು ಇಟ್ಕೊಂಡು ಬಂದಿತ್ತೋ ನಿಮ್ಮ ಇನ್ನರ್ ಚೈಲ್ಡು, ಅದು ಇವಾಗ ಚೇಂಜ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಿಮ್ಮಲ್ಲಿರೋ ಆತ್ಮವಿಶ್ವಾಸನ, ನಿಮ್ಮಲ್ಲಿರೋ ಪ್ರೀತಿನ, ನಿಮ್ಮಲ್ಲಿರೋ ಗೌರವನ, ಈ ಎಲ್ಲ ಏನೇನು ಒಳ್ಳೆ ಕ್ವಾಲಿಟೀಸ್ ಇದೆಯೋ ಅದನ್ನೆಲ್ಲ ಗಮನಿಸಿ ಅದನ್ನು ಕ್ಯಾಚ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಎಲ್ಲೇ ಹೋಗಲಿ ಆ ಕ್ವಾಲಿಟೀಸ್ ಇರೋ ಜನನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಆ ಕ್ವಾಲಿಟೀಸ್ ಇರೋ ಅಂಥ ಒಳ್ಳೆ ಒಳ್ಳೆ ಕೆಲಸಗಳೇ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಈ ಥರ ಮಿರರಲ್ಲಿ ನೋಡ್ಕೊಂಡು ದಿನ 10 ನಿಮಿಷ ಮಾಡ್ತಿರೋ, ಇದು ಮಾಡಿ ಕೂಡ ನಿಮಗೆ ಡೇ ಟೈಮಲ್ಲಿ ಕೋಪ ಬರ್ತಾ ಇದೆ, ದುಃಖ ಬರ್ತಾ ಇದೆ, ಬೇಜಾರಾಗ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ ಅಂದಾಗ ನಿಮಗೆ ನೀವೇ ಏನು ಹೇಳ್ಕೋಬೇಕು? ಪರವಾಗಿಲ್ಲ, ನನ್ನಲ್ಲಿ ಈ ಥರ ನೆಗೆಟಿವ್ ಇಮೋಷನ್ ಬಂದರೂ ಪರವಾಗಿಲ್ಲ, ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ, ನನಗೆ ನಾನು ಗೌರವ ಕೊಡ್ತೀನಿ, ನನ್ನ ಇಮೋಷನ್ಸ್ಗೂ ನಾನು ಗೌರವ ಕೊಡ್ತೀನಿ. ಆ ಥರ ಹೇಳ್ಕೊಂಡು ನಿಮ್ಮನ್ನು ನೀವೇ ಹೊಗಳ್ಕೋಬೇಕು. ನಿಮ್ಮಲ್ಲಿರೋ ಒಳ್ಳೆ ಕ್ವಾಲಿಟೀಸ್ನೆಲ್ಲ ಹೇಳ್ಕೊಂಡು ಪರವಾಗಿಲ್ಲ, ನನ್ನಲ್ಲೂ ಒಂದೊಂದು ಸಲ ಈ ಥರ ನೆಗೆಟಿವ್ ಇಮೋಷನ್ ಬರುತ್ತೆ, ಬಂದರೂ ಪರವಾಗಿಲ್ಲ, ಬರಲಿ, ಅದ್ರ ಕೆಲಸ ಅದು ಮಾಡಲಿ, ಆದರೂ ನನ್ನನ್ನು ಪ್ರೀತಿ ಮಾಡೋದು ಮಾತ್ರ ನಾನು ನಿಲ್ಲಿಸಲ್ಲ ಅಂತ ಅಂದ್ಕೊಂಡು ಒಂದು ಹೊಪ್ಪನೊಪ್ಪನ್ನು ಹೇಳಿ ಅದನ್ನು ದೂರ ಕಳಿಸ್ಬಿಡಿ. ಆವಾಗ ನೋಡಿ ನಿಮ್ಮಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗತ್ತೆ ಅಂತ. ಸೊ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇದನ್ನು ಖಂಡಿತ ದಿನ ಮಾಡಿ ಕೆಲವು ದಿನಗಳನ್ನು ಇದನ್ನು ಮಾಡಿ, ಒಂದು 2-3 ದಿನಗಳೇ ಆದರೂ ಸಾಲಿ ಇದನ್ನು ಮಾಡಿಬಿಟ್ಟು ನಿಮ್ಮಲ್ಲಿ ಏನು ಬದಲಾವಣೆ ಕಂಡ್ರಿ ನೀವು ಅಂತ ಬಂದು ಇಲ್ಲಿ ನನ್ನ ಹತ್ರ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಆಗ ಬೇರೆಯವ್ರಿಗೂ ಕೂಡ ಇದೊಂದು ಮೋಟಿವೇಶನ್ ಆಗಿ ಅವರು ಕೂಡ ಇದನ್ನು ಟ್ರೈ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಈ ಇನ್ನರ್ ಚೈಲ್ಡ್ ಬಗ್ಗೆ ಮಾತಾಡಿದರೆ ಇನ್ನೂ ಸಾಕಷ್ಟಿದೆ. ಇನ್ನು ಮುಂದೆ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಈ ಎಕ್ಸಸೈಸ್ ಎಲ್ಲರೂ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥ ಎಕ್ಸಸೈಸ್ ಇದು. ನಿಮ್ಮಲ್ಲಿರೋ ನೆಗೆಟಿವ್ ಕ್ವಾಲಿಟೀಸ್ನ ಬರ್ಕೊಳ್ಳಿ, ಅದಕ್ಕೆ ಪಾಸಿಟಿವ್ ಆಗಿ ದಿನ ಒಂದೊಂದು ಕ್ವಾಲಿಟಿನ ತಗೊಂಡು ಮಿರರಲ್ಲಿ ನೋಡಿಕೊಂಡು ಹೇಳ್ಕೊಳ್ಳಿ, ಆಯಿತಾ? ಸೊ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.